ಬರ್ಸಿ ಎಷ್ಟು ತಣ್ಣಗೆ ಫೀಲ್ ಆಗ್ತೈತಲ್ಲೋ. ಇದು ಗದ್ದೆ ಅಲ್ಲಪ್ಪ, ಚೆನ್ನಾಗ್ ಮಾಡಿದೆ. ನೀರಲ್ಲೆಲ್ಲ ಗದ್ದೆ ಮಾಡಿ ಅಷ್ಟಿಗೆ ಬಂದ್ ಕೂಡ ಯಾರಿಗೂ ಮಾಡಕ್ ಆಗಲ್ಲ. ಎಲ್ಲ ಟ್ಯಾಕ್ಟ್ರಿ ಎಲ್ಲ ಉಳಿವಿ ಮಾಡ್ತಾವೆಲ್ಲ. ಈಗ ಇದ್ದಡ್ದು ಸಾಯಂಕಾಲ 6 ಗಂಟೆ ಮಟ್ಟ ಹಿಂಗೆ ಹಚ್ತಾರೆ ಇವ್ರು. ಅವ್ನು 1 ತಿಂಗಳ ಸಂಬಳ, ನಾವು 6 ತಿಂಗಳು ಮಾಡೋಕ್ ನೀವು ಆದ್ರೆ ಅವ್ನಿಗೆ ನೆಮ್ಮದಿರಲ್ಲ. ಈ ಬಳಸಂದಲ್ಲಿ ಹಿಡ್ಕಂದ್ರೆ ಆದ್ರೆ ನಮಗೆ ನೆಮ್ಮದಿ ಇದೆ. ನೋಡ್ತಾವೆ ಹಿಂಗ ಒಂದ್ 15 ದಿವಸ ಬಿಟ್ಟು ಗೊಬ್ಬರ ಒಂದ್ 10-15 ಚೀಲ ಬರುತ್ತೆ. ಆಮೇಲೆ ನಮಗೆ ಆ 300 ರೂಪಾಯಿ ಕೊಡೋದೇ ವಜ್ಜಾಗಿರುತ್ತೆ. ಇವರೆಲ್ಲ ನೋಡಿ ಎಷ್ಟು ಕಷ್ಟ ಪಡ್ತಾರೆ. ಬೆಳೆ ಒಂದು ಹಾಡು ಹೇಳಿ ರಾಜಣ್ಣ. ಇಲ್ಲ ಬರಲ್ಲ. ಬರೀ ಇದು ಚಿಕ್ಕುಳ ನಮಗೆ ಭತ್ತ ಬರಲ್ಲ. 3 ಟೈಮ್ ಗೊಬ್ಬರ ಹಾಕ್ಬೇಕು. ರೋಗ ಹೆಂಗ್ ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಔಷಧಿ ಹೊಡಿಬೇಕು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಫಾರ್ ದ ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ನಮ್ಮ ಸಾರಥಿಯ ಒಬ್ಬ ರೈತರು. ಸರ್ ನಿಮ್ಮ ಹೆಸರು? ರಾಜಣ್ಣ ಅಂತ. ರಾಜಣ್ಣ ಅಂತೇಳಿ. ಏನ್ ತೋರಿಸ್ತೀವಂದ್ರೆ ಇವತ್ತು ನಾಟಿ ಮಾಡೋದನ್ನ ತೋರಿಸ್ತಾ ಇದೀವಿ. ರಾಜಣ್ಣರ ಹೊಲದಲ್ಲಿ ಎಷ್ಟು ಎಕರೆ ಮಾಡ್ತಿರೋದು ನೀವು? ಒಂದು 2.5 ಎಕರೆ ನಾಟಿ ಮಾಡ್ತೀವಿ. 2.5 ಎಕರೆಯಲ್ಲಿ ನಾಟಿ ಮಾಡ್ತಾ ಇದ್ರೆ ಈಗ ಎಷ್ಟು ಎಕರೆ ಮುಗಿಸ್ಕೊಂಡ್ ಬಂದ್ರಿ? ಈಗ ಒಂದು 2 ಎಕರೆ ಹಚ್ಚಿದವಿ, ಇನ್ನು 1/2 ಎಕರೆ ಇದೆ. 2 ಎಕರೆ ಮಾಡಿದ್ರೆ ಇನ್ನೊಂದು 1/2 ಎಕರೆ ಇದೆ. ಈ ನಾಟಿ ಮಾಡೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಸಿಟಿಲಿ ಊಟ ಬೆಳೆದವರಿಗೆಲ್ಲ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಇದು. ರೈತರ ರೈತರಿಗೆ ಫಸ್ಟ್ ಗೊತ್ತಿರುತ್ತೆ, A to Z ಎಲ್ಲ ಗೊತ್ತಿರುತ್ತೆ. ಅನ್ನ ತಿಂತೀವಿ, ಅದು ಅನ್ನ ಹೆಂಗ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಾ? ಅಂಗಡಿಯಿಂದ ಬರುತ್ತೆ ಅಂತ ಹೇಳ್ಬೇಡಿ, ಅದು ಬೇರೆ. ಬಟ್ ಹೆಂಗಿಂದ A to Z ಹೆಂಗ್ ಪ್ರಾಸೆಸ್ ಆಗುತ್ತೆ ಅದೆಲ್ಲ ಪ್ರತಿಯೊಂದು ಸಹ ಇವತ್ತು ನಮ್ಮ ರಾಜಣ್ಣ ತಿಳಿಸ್ಕೊಡ್ತಾರೆ. ಬನ್ನಿ ಹೋಗೋಣ. ಇದು ಗದ್ದೆ ಎಲ್ಲ ಫಸ್ಟು ಟ್ಯಾಕ್ಟ್ರಲ್ಲೆಲ್ಲ ಉಳುಮೆ ಮಾಡಿ, ಆಮೇಲೆ ಗದ್ದೆ ನೀರಲ್ಲೆಲ್ಲ ಗದ್ದೆ ಮಾಡಿ, ಈಗ ಅಗಿ ಬೇರೆ ಕಡೆ ಸಲ್ವಿ ಈಗ ನಾಟಿ ಮಾಡ್ತಾ ಇದ್ದೇವೆ. ನಾಟಿ ಎಲ್ಲ ಮಾಡೋದನ್ನ ರೈತರಲ್ಲೆಲ್ಲ ಬಹಳ ಕಷ್ಟ ಇದೆ ನಿಜ, ಆದ್ರೆ ನೆಮ್ಮದಿ ಇದೆ. ರೈತರಲ್ಲಿ ಬಹಳ ಕಷ್ಟ ಇದೆ, ಆದ್ರೆ ಏನು ಉಳಿಯಲ್ಲ ಇದರಲ್ಲಿ. ರೈತರಲ್ಲಿ ಒಬ್ಬ ನೌಕರಿದಾರ ತಗಂತಾನಲ್ಲ, ಅವ್ನು 1 ತಿಂಗಳ ಸಂಬಳ, ನಮ್ಮಲ್ಲಿ 6 ತಿಂಗಳು ನಾವು ದುಡಿಬೇಕು. ಅವ್ನು 1 ತಿಂಗಳು ತಗಂತಾನೆ, 1 ತಿಂಗಳು ತಗಂತ ನಾವು 6 ತಿಂಗಳು ದುಡಿಬೇಕು. ಆದ್ರೆ ಅವನಿಗೆ ನೆಮ್ಮದಿ ಇರಲ್ಲ, ಆದ್ರೆ ನಮಗೆ ನೆಮ್ಮದಿ ಇದೆ. ನಾವು ರಾತ್ರಿ ಉಪ್ಪು ಇದು ಹಿಂಡಿ ರೊಟ್ಟಿ ತಿಂದು ಮಲ್ಕಂದ್ರು ಕೂಡ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಾವೆ, ಸುಸ್ತಾಗಿರ್ತವೆ. ಆದ್ರೆ ಅದೇ ಒಬ್ಬ ನೌಕರಿದಾರ್ಗೆ ನಿದ್ದೆ ಬರಲ್ಲ, ಅವನಿಗೆ ಚಿಂತೆ ಇಲ್ಲ. ಇದೆಲ್ಲ ನಾಟಿ ಮಾಡಿದ್ದೇವೆ. ಈಗ ಫಸ್ಟ್ ನಾಟಿ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತೀರಾ? ಎಲ್ಲ ಟ್ಯಾಕ್ಟ್ರಿಲೆಲ್ಲ ಉಳುವಿ ಮಾಡ್ತೇವೆ. ಈಗೆಲ್ಲ ಎತ್ತುಗಳಿಲ್ಲ, ಎಲ್ಲ ಟ್ಯಾಕ್ಟ್ರಿಲ್ಲ ಉಳುವಿ ಮಾಡ್ತಾವೆಲ್ಲ. ಈಗ ಟ್ಯಾಕ್ಟ್ರಿಲಿ ಉಳುವಿ ಮಾಡಿ ಗದ್ದೆ ಎಲ್ಲ ಇದು ಮಾಡಿ ಸಮತಟ್ಟ ಮಾಡಿ, ಆಮೇಲೆ ನೋಡಿ ಒಂದೇ ಲೆವೆಲ್ ನೀರ್ ನಿಲ್ಲಂಗ್ ಮಾಡಿ ಈಗ ನಾಟಿ ಬೇರೆ ಕಡೆ ಅಲ್ಲಿ ಆಗಿ ಸಲ್ವಿರ್ತೇವೆ. ಅವನ್ ತಂದು ಇಲ್ಲಿ ಕಿತ್ತು ಮತ್ತೆ ಈ ನಾಟಿ ಮಾಡ್ತೀವಿ. ಇದು ಗಿಂಡೆ ಕಟ್ತಿರಲ್ಲ ಇದೆಲ್ಲ? ಇದೆಲ್ಲ ಬದು ಕಟ್ಟಿ ನೀರ್ ಕೆಳಗಡೆ ಹೋದಂಗ್ ಮಾಡಿ ಎಲ್ಲ ಒಟ್ಟು 3 ತಿಂಗಳು ನೀರ್ ನಿಲ್ಬೇಕು ಇಲ್ಲಿ. ಆ ಟೈಪ್ ಎಲ್ಲ ಮಾಡ್ತೇವೆ. ಆಮೇಲೆ ಇದ್ರ ಮೇಲೆ ಮತ್ತೆ ಒಂದ್ 15 ದಿವಸ ಬಿಟ್ಟು ಗೊಬ್ಬರ ಅದು ಪ್ರೊಸೀಜರ್ ಹೆಂಗಿದೆ ಹಂಗೆ ಮಾಡ್ಕೊಂತ ಹೋಗ್ತಾ ಇದೇವೆ. ಈಗ ಏನೇನಾಗಿದೆ, ಈಗ ಉಳು ಮಾಡಿದೀರಾ, ಉಳು ಮಾಡಿ ನೀರ್ ಹಾಕಿದೀರಾ, ನೀರ್ ಹಾಕಿ ನೀರ್ ನಿಲ್ಸಿ ದಿಂಡಿ ಎಲ್ಲ ಕಟ್ಟಿದೀರಾ. ಇವತ್ತು ನಾಟಿ ಮಾಡ್ತಾ ಇದೀರಾ. ನಾಟಿ ಅಂದ್ರೆ ನಾಟಿ ಹೆಂಗ್ ಮಾಡೋದು? ಹಂಗೆ ಅದಕ್ಕೆ ಬೇರೆ ಕಡೆ ಸಲ್ವಿರ್ತೇವಿ. ಬೇರೆ ಒಂದು ಮಡಿಯಲ್ಲೆಲ್ಲ ಸಲ್ವಿರ್ತೇವಿ. ಎಲ್ಲ ನಾಟಿ ಮಾಡ್ತಿದ್ರಲ್ಲ, ಇದೆಲ್ಲ ಎಲ್ಲಿರುತ್ತೆ ಅಂತ? ಇದು ನಾವು ಬೇರೆ ಕಡೆ ಸಲ್ವಿರ್ತೇವೆ, ಬೀಜ ಹಾಕಿ. ಓಕೆ, ಬೀಜ ಬೇರೆ ಕಡೆ ಹಾಕಿ ಒಂದು ಮಡಿಯಲ್ಲಿ ಸಲ್ವಿರ್ತೇವಿ. ಒಂದು ಎಕರೆಗೆ 30 ಕೆಜಿ ಬೀಜ ಚೆಲ್ಲಿರ್ತೇವೆ. 1 ಎಕರೆ 30 ಕೆಜಿ ಬೀಜ ಚೆಲ್ಲಿ ಅದು ಒಂದ್ ಹತ್ರ ಗುಂಪಾಗಿ ಮಾಡಿರ್ತೇವೆ. ಅದಕ್ಕೆ ಕಿತ್ಕೊಂಡ್ಬಂದು ಇಲ್ಲಿ ಒಂದು ಚೌಟ್ಗೊಂದು ಗೇಣಿಗೊಂದು ಈ ತರ ಎಲ್ಲ ಗಾಡಿಗೆ ಒಂದೊಂದು ಎಲ್ಲ ನಾಟಿ ಮಾಡ್ತೀವಿ. ಈಗ ಬೀಜ ಚೆಲ್ಲಿರ್ತಿರಲ್ಲ, ಚೆಲ್ಲಿ ಎಷ್ಟ್ ದಿನ ಆದ್ಮೇಲೆ ಕಿತ್ಕೊಂಡ್ ಬರ್ತೀರಾ? ಒಂದು 20 ದಿವಸ ತಿಂಗಳ ತನಕ. 20 ದಿವಸ ಮೇಲ್ಗಡೆ ತಿಂಗಳೊಳಗಡೆ ಕಿತ್ಕೊಂಡ್ ಬಂದಿರ್ತೇವೆ. ಆಮೇಲೆ ಒಂದು ಟೈಮಿಂಗ್ ಹೇಳಕ್ ಬರಲ್ಲ, ಒಂದ್ಸರಿ ಟೈಮ್ ಆಗುತ್ತೆ 1.5 ತಿಂಗಳು ಲಾಸ್ಟ್. ಅದ್ರ ಮೇಲಾದ್ರೆ ಏನಾಗುತ್ತೆ? ಅದ್ರ ಮೇಲೆ ಆದ್ರೆ ಅಗಿ ದಿವಸ ಆಗುತ್ತೆ, ಜಲ್ದಿ ಒಡಿ ಹೊಂಟ್ ಬಿಡುತ್ತೆ. ಸೈಡಿಗೆ ಗುನ್ನಿ ಬಂದಿರ್ತಲ್ಲ, ಅದು ಲೇಟ್ ಆಗಿ ಒಡಿ ಹೊಂಡುತ್ತೆ. ಇದು ಮುಂಚೆ ಇದು ಈಗ ಹಚ್ಚಿರ್ತಾವಲ್ಲ, ಇದು ಬೇಗ ಒಡಿ ಹೊಂಡುತ್ತೆ. ಹಂಗಾಗಿ ನಮ್ಗೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ. ಅದಕ್ಕಾಗಿನ ಒಂದು 20 ತಿಂಗಳಲ್ಲಿ ಹಚ್ಬಿಟ್ರೆ ನಮಗೆ ಪರ್ಫೆಕ್ಟ್ ಆಗಿ ಎಲ್ಲ ಅದು ಮೊದ್ಲಿಗೆ ಗುಂಡ್ ಕೂತಿರೋದು ಇದು ಎಲ್ಲ ಸೇಮ್ ಆಗಿ ಒಂದೇ ಸರಿಗೆ ಒಡಿ ಹೊಂಡುತ್ತೆ. ಒಡಿ ಹೊಂಡು ಭತ್ತ ಬರುತ್ತೆ ನಮಗೆ. ಅಲ್ಲ, ಒಂದೊಂದಕ್ಕೆ ಇಷ್ಟು ಗ್ಯಾಪ್ ಇರ್ಬೇಕು. ಅದು ಗ್ಯಾಪ್ ಇರ್ಬೇಕು. ಗ್ಯಾಪ್ ಇದ್ರೆ ಗಾಳಿ ಆಡ್ತತಿ, ಆಮೇಲೆ ರೋಗ ಕಮ್ಮಿ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಆದ್ರೆ ನಾವು ನಮ್ಮ ಭಾಷೆಯಲ್ಲಿ ಏನಂತ ಸೆದಿಗೌಕಂತತಿ ಅಂತ ಹೇಳ್ತೇವೆ. ಸೆದಿಗೌಕಂತತಿ ಅಂದ್ರೆ ಗುಂಪು ಜಾಸ್ತಿ ಗಾಳಿ ಆಡ್ದಂಗ ಆಗಿ ಅಲ್ಲಿ ನುಸಿ ರೋಗ ಜಾಸ್ತಿ ಬೀಳುತ್ತೆ. ಸೊಳ್ಳೆ ಅಂತಾವ್ ನಾವು. ಸೊಳ್ಳೆ ರೋಗ ಜಾಸ್ತಿ ಬೀಳುತ್ತೆ. ಅವ ನಾವು ಕಂಟ್ರೋಲ್ ಮಾಡೋದ್ ಕಷ್ಟ ಆಗುತ್ತೆ. ಈ ಟೈಪ್ ಇತ್ತಂದ್ರೆ ನಾವು ಕಂಟ್ರೋಲ್ ಮಾಡ್ಕೊಂತೇವೆ. ಅದನ್ನ ಇಷ್ಟೇ ಮಿನಿಮಮ್ ಇಷ್ಟ ಇರ್ಬೇಕು. ಇದಕ್ಕಿಂತ ಒಳಗ ಹಚ್ಚಬಾರ್ದು. ಹೊರಗಡೆ ಹಚ್ಚಿದ್ರೆ ಇದಕ್ಕಿಂತ ಜಾಸ್ತಿ ಆಗ್ಲ ಹಚ್ಚಿದ್ರೆ ನಮಗೆ ಜಾಸ್ತಿ ಉತ್ತರ ಬರಲ್ಲ. 40 ಚೀಲದ ಒಳಗಡೆ ಬರುತ್ತೆ. ಒಂದು 25-30 ಕ್ವಿಂಟಲ್ ಆಗುತ್ತೆ. ನೀವು ಒಂದೊಂದು ಹಿಂಗ ಪಾರ್ಟ್ ಮಾಡ್ತಿರಲ್ಲ, ಇದನ್ನ ಎಷ್ಟೆಷ್ಟು ಮಾಡ್ಕೊಂತೀರಿ? ಇಷ್ಟೇ ಅಷ್ಟೇ ಅಂತ ಏನಾರ ಐತಾ? ಇಲ್ಲ, ಅದು ಲಿಮಿಟ್ ಇಲ್ಲ. ಎಷ್ಟಾರ ಮಾಡ್ಕೊ. ಒಬ್ಬೊಬ್ರು ಒಂದೊಂದು ಒಂದು 4 ಎಕರೆ ಮೇಲೆ 4 ಎಕರೆ ಇದೆ. ಈ 4 ಎಕರೆಯಲ್ಲಿ ಈಗ ನಾಟಿ ಮಾಡಿದಿರಲ್ಲ, ಇದರಿಂದ ನಿಮಗೆ ಎಷ್ಟು ಔಟ್ಪುಟ್ ತೆಗಿಬಹುದು? ಎಷ್ಟು ತೆಗಿಬಹುದು? ಒಂದು 10-15 ಚೀಲ ಬರುತ್ತೆ. ಒಂದು ಕೆಜಿ ಒಂದು ಚೀಲ ಅಂದ್ರೆ 80 ಕೆಜಿ ಬರುತ್ತೆ. 75-80 ಕೆಜಿ ಬರುತ್ತೆ.
ಒಂದು 75 ಕೆಜಿ ಮಿನಿಮಮ್. ಒಂದ್ ಚೀಲ 75 ಕೆಜಿ ಅನ್ಕೊಂಬಿಡಿ. 70 ಕೆಜಿ ಹಂಗೆ. ಇದರಲ್ಲಿ ಒಂದು 15 ಚೀಲ ಬರುತ್ತೆ. ಕಾಲ್ ಎಕರೆಗೆ ಒಂದು 10-12 ಚೀಲ ಬರುತ್ತೆ. 12 ಚೀಲ. ಒಂದ್ ಎಕರೆಗೆ 40 50 ಚೀಲ ತೆಗಿತೇವಿ ಒಂದ್ ಎಕರೆಗೆ. ನೋಡಿ ಇವ್ರು ಕೆಲಸ ಮಾಡ್ತಾರೆ. ಬೆಳಗ್ಗೆ 7-7:30 ಬರ್ತಾರೆ. ಸಾಯಂಕಾಲ 6 ಗಂಟೆ ಮಟ್ಟ ಕೆಲಸ ಮಾಡ್ತಾರೆ. ಇವ್ರಿಗೆ 300 ರೂಪಾಯಿ ಕೂಲಿ ಬೀಳ್ಬೇಕಾದ್ರೆ ಜಾಸ್ತಿ ಆಯ್ತು. ಅದೇ ಒಬ್ರು ನೌಕರಿದಾರ ಒಂದು ದಿವ್ಸಕ್ಕೆ 10,000ದಿಂದ ಹಿಡಿದು 20-25-30,000 ತನಕ ಪೇಮೆಂಟ್ ತಗೊಂತಾನೆ. ಬಟ್ ಆದ್ರೆ ಇವ್ರಿಗೆ ಇದು ಮಾಡೋದು ಏನ್ ಮಾಡ್ತಾರೆ. ಆಮೇಲೆ ನಮಗೆ ಆ 300 ರೂಪಾಯಿ ಕೊಡೋದೇ ವಜ್ಜಾಗಿರುತ್ತೆ. ನಮ್ ಲೆವೆಲ್ ನಲ್ಲಿ ನಾವು ಆ 300 ರೂಪಾಯಿ ಕೂಲಿ ಕೊಡೋದೇ ನಮಗೆ ಜಾಸ್ತಿ ಆಗಿರುತ್ತೆ. ಇವರೆಲ್ಲ ನೋಡಿ ಎಷ್ಟು ಕಷ್ಟಪಡ್ತಾರೆ. ಬೆಳೆಯಿಂದ ಹಿಡಿದು ಸೊಂಟ ಮೇಲೆ ಎತ್ತಂಗೆ ಬೆಳೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆ ಮಟ್ಟ ಹಿಂಗೆ ಹಚ್ತಾರೆ ಇವರೆಲ್ಲ. ನಿನ್ ಬಗ್ಗೆ ಯಾರು ಹೇಳ್ಬೇಕಾ? ಯಾಕೆ ಗಂಡ್ ಮಕ್ಳು ನಾಟಿ ಮಾಡಕ್ಕಾಗಲ್ವಾ ಹಿಂಗೆ? ಇಲ್ಲ, ಒಂದ್ ಗಾದಿ ಇದೆ. ಒಂದ್ ಗಾದಿ ಮಾತು ಹೇಳ್ತಾರೆ. ಒಂದ್ ಗಾದಿ ಮತ್ತೆ ಹೆಣ್ಣು ಮಕ್ಕಳಿಗೆ ಸೊಂಟ ಗಟ್ಟಿ ಅಂತೆ, ಗಂಡು ಮಕ್ಕಳಿಗೆ ಎದಿ ಗಟ್ಟಿ ಅಂತೆ. ಇಷ್ಟು ಬಗ್ಗೆ ಮಾಡಕ್ಕಾಗಲ್ಲ ಗಂಡು ಮಕ್ಕಳ ಕೈಲಿ. ಬೇಕಾದ್ರೆ ಇನ್ನೂ ಗಟ್ಟಿಯಾದ ಕೆಲಸ ತುಂಬಿ ಎತ್ತಿ ಒಗೆಯೋದಾದ್ರೆ ಒಗದ್ ಬಿಡ್ತಾರೆ. ಆದ್ರೆ ಈ ತರ ಬಕ್ಕೆಂದು ಈ ತರ ಮಾಡಕ್ಕಾಗಲ್ಲ. ರಾಜಣ್ಣ, ನಾನು ಒಂದ್ ಸ್ವಲ್ಪ ನಾಟಿ ಮಾಡೋಣ. ನನ್ ಮೇಲೆ ಹಣೆ ಇಟ್ಟು ಮಾಡಿ ಸರ್, ಧಾರವಾಳ ಮಾಡಿ ಹೆಂಗೆ ಅನ್ನೋದು ಗೊತ್ತಿಲ್ಲ ನನಗೆ. ತೋರಿಸ್ಕೊಡ್ತೇವೆ ಮಾಡಿ. ಬನ್ನಿ, ಆ ಕಡೆ ಬನ್ನಿ. ಬಾ, ಯುದ್ಧಕ್ಕೆ ಸಿದ್ಧನಾಗ್ತಿದ್ದೀನಿ. ಎಲ್ಲಾದ್ರು ಮಾಡೀನಿ, ಇದೊಂದು ಮಾಡೋಣ. ಎಲ್ಲಾದ್ರೂ ಮತ್ತೆ ಏನೋ ತಿಳ್ಕೊಬೇಡ್ರಿ. ಮತ್ತೆ ಪ್ಯಾರಿ ಸಮಾಜ್ ಗೈ. ಜೈ ಶ್ರೀರಾಮ್. ಟ್ಯಾಕ್ಸಿ ಎಷ್ಟು ತಣ್ಣಗೆ ಫೀಲ್ ಆಗ್ತೈತಲ್ಲೋ. ಹಿಂಗ ಇಷ್ಟ ನಮ್ಮ ರಾಜನಗರ ಹೊಲ್ದಾಗೆ ಒಂದು 5-10 ಚೀಲ ಎಕ್ಸ್ಟ್ರಾ ಬರಲ್ಲಮ್ಮ? ಇಷ್ಟಾಗ ಈ ಬಳ್ಳಲ್ಲಿ ಹಿಡ್ಕ ಹಂಗ ಕ್ಲೀನ್ ಆಗಿ ಕುಂದಿರ್ತಾವ. ಹಿಂಗ ಈ ಬಳ್ಳ ಸಂದಲ್ಲಿ ಹಿಡ್ಕಂದ್ರೆ ಕ್ಲೀನ್ ಆಗಿ ಕುಂದಿರ್ತಾವ. ಹಿಂಗಾದ್ರೆ ಹೆಜ್ಜೆ ಜಾಸ್ತಿ ಆಗ್ತಾವಲ್ಲ, ಎದ್ದೇಳ್ತಾವ ಮೇಕೆ ಹಾಗೆ. ಸರಿ. ಈ ಬಳ್ಳ ಸಂದಲ್ಲಿ ಸಿಕ್ಸ್ಬಿಟ್ರೆ ಕ್ಲೀನ್ ಆಗಿ ಕುತ್ಕೊಂತಾವ ಹೋಗಿ ಈ ತರ. ರೈತ ದೊಡ್ಡಪ್ಪ ರೈತ. ಎಸ್, ಅದೇ ಇಲ್ಲಿ ಇಲ್ಲಿ ಹಂಗೆ. ಸರಿ, ಕರೆಕ್ಟಾ? ಸರಿ. ನಾನು ಕಲ್ತೆ. ನಾವು 6 ತಿಂಗಳು ಮಾಡೋಕ್, ನೀವು ಒಂದ್ ದಿವಸ 2 ದಿವಸ ಮಾಡೋದು. ನಿಮ್ ದುಡಿಮೆಲಿ ನಾವು 6 ತಿಂಗಳು ದುಡಿಮೆ ಆಗುತ್ತೆ. ಹಂಗೆ ಇಲ್ಲಿ ಹೆಂಗ್ ಹಚ್ಚಿ ನೋಡು. ನೀನ್ ಎಷ್ಟು ದೂರ ಹಚ್ಚಿ ನೋಡು. ನೀನ್ ಹಚ್ಚು. ಅವ್ರ ಹಚ್ಚಲ್ಲ, ನೀನ್ ಹಚ್ತಾರದು. ನಂದೇ ಇಜ್ಜತ್ ತೆಗೆದ್ಬಿಟ್ಟು. ಯಾರಾದ್ರೂ ಆನ್ಲೈನ್ ಕಲಿಬೇಕಂತಿದ್ರೆ ನಾಟಿ ಮಾಡೋದನ್ನ ಈ ವಿಡಿಯೋ ನೋಡಿ ಕಲೀರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೀವ್ ಇಷ್ಟ ಮಾಡೋದು ದೊಡ್ಡದೀಗ ಏನ ಮಾಡ್ಬೋದು. ಈಗ ಕರೆಕ್ಟ್ ಬಂದಿ ನೋಡಿ. ಈ ನಮ್ ಲೈನಿಗೆ ಬಂದೆ ನೀನೀಗ. ಏನಪ್ಪಾ ಅಣ್ಣ, ನೀನು ಮುಂದೆ ಸರಿ ಇದ್ದ ಬರ್ಬೋದು ನಾಟಿ ಹಚ್ಚಕ್ಕೆ. ಬರ್ತೀನಿ. ಪರವಾಗಿಲ್ಲಪ್ಪ, ಚೆನ್ನಾಗ್ ಮಾಡಿದೆ. ಇದು ಈ ರೈತರ ಕಷ್ಟ ಅಂತ ಏನೋ ಒಂದ್ 2 ನಿಮಿಷದಲ್ಲಿ ನಿನಗೆ ಗೊತ್ತಾಗಿದೆ ಅಂತ ನನಗೆ ಅನ್ಸಿದೆ. ಒಂದ್ 5-2 ನಿಮಿಷ ಹಚ್ಚಿದೆ. ಪರವಾಗಿಲ್ಲ, ಚೆನ್ನಾಗಿ ಹಚ್ತಿ. ಫಸ್ಟಿಗೆ ಬಂದ್ ಕೂಡಲೇ ಯಾರಿಗೂ ಮಾಡಕ್ ಆಗಲ್ಲ ಇಷ್ಟು ಕ್ಲೀನ್ ಆಗ. ಪರವಾಗಿಲ್ಲ, ಚೆನ್ನಾಗೈತೆ. ಬರೀ ಇದು ಹಚ್ಚಿ ಕೂಡ ನಮಗೆ ಭತ್ತ ಬರಲ್ಲ. 15 ದಿವ್ಸಕ್ಕೊಂದ್ಸರಿ ಗೊಬ್ಬರ ಹಾಕ್ಬೇಕು. 15 ದಿನಕ್ಕೊಂದ್ಸರಿ ಒಂದ್ಸರಿ ಹಾಕಿ ಬಿಡಲ್ಲ. 3 ಟೈಮ್ ಗೊಬ್ಬರ ಹಾಕ್ಬೇಕು. 3 ಟೈಮ್ ಗೊಬ್ಬರ ಹಾಕ್ಬೇಕು. ಆ ರೋಗ 15 ದಿವ್ಸಕ್ಕೊಂದ್ಸರಿ. ಆಮೇಲೆ ರೋಗ ಹೆಂಗ್ ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಔಷಧಿ ಹೊಡಿಬೇಕು. ಔಷಧಿ ಹೊಡೆಯೋದ್ ಮಾತ್ರ 15-20 ದಿವ್ಸಕ್ಕೊಂದ್ಸರಿ ಹೊಡಿತೇವಿ. ಬಟ್ ಅದ್ರ ಮೇಲೆ ಏನಾದ್ರು ರೋಗ ಏನಾದ್ರು ಹೆಚ್ಚು ಕಡಿಮೆ ಬಂತಾರೆ ಮತ್ತೆ ಜಾಸ್ತಿ ಹೊಡಿಬೇಕು ಔಷಧಿ. ಹಿಂದೆಲ್ಲ ನಾವು ಚಿಕ್ಕವರಿದ್ದಾಗ ನಾವು ಔಷಧಿ ಅನ್ನೋದೇ ಗೊತ್ತಿದ್ದಿಲ್ಲ. ಬಟ್ ಏನ್ ಮಾಡ್ತೀವಿ, ಇಳುವರಿ ಇದ್ದಿಲ್ಲ. 1 ಎಕರೆಗೆ 15 ಚೀಲ 20 ಚೀಲ 25 ಚೀಲ ತೆಗಿಬೇಕಾದ್ರೆ ಮಸ್ತ್ ಆಯ್ತು. ಬಟ್ ಆ ತರ ತೆಗೆದ್ರೆ ನಾವು ದೇಶಕ್ಕೆ ಅನ್ನ ಹಾಕಕ್ ಆಗಲ್ಲ. ನಾವೆಲ್ಲರಿಗೆ ಅನ್ನ ಕೊಡಕ್ ಆಗಲ್ಲ. ನಾವು 40 ಚೀಲದ ಮೇಲೆ ಬೆಳೆದ್ರೆ ಮಾತ್ರ ನಮ್ಗೆಲ್ಲ ಜನಕ್ಕೆ ಅನ್ನ ಕೊಡಕ್ ಆಗುತ್ತೆ. ಅನ್ನ ಕೊಡೋದಂದ್ರೆ ನಾನು ಹೊಟ್ಟೆ ದುಡ್ದಲ್ಲ, ಇಡೀ ರೈತರ ಸಮೂಹ. ನಾವು ಅಷ್ಟು ಬೆಳೆದ್ರೆ ಮಾತ್ರ ಈ ದೇಶಕ್ಕೆ ಅನ್ನ ಆಗುತ್ತೆ. ಸರಿ, ಥ್ಯಾಂಕ್ ಯು ವೆರಿ ಮಚ್. ಕೈ ಇದಾಗಿದೆ.